ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪರೀಕ್ಷಾ ಸ್ಫೂರ್ತಿ ಕ್ಲಾಸಸ್. ನಮಗೆಲ್ಲ ಗೊತ್ತಿರೋ ಹಾಗೆ UPSC ಮತ್ತು KPSC ತನ್ನ ಎಕ್ಸಾಮಿನೇಷನ್ ಡೇಟ್ಸ್ಗಳನ್ನು ಅನೌನ್ಸ್ ಮಾಡಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ಗಳನ್ನು ಸ್ಟಡಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಸಬ್ಜೆಕ್ಟಿಂದ ರೀಸೆಂಟ್ಲಿ ಒಂದು 2-3 ವರ್ಷಗಳಿಂದ ತುಂಬಾ ಕ್ವಶನ್ಸ್ಗಳು UPSC ಮತ್ತು KPSC ಅವರು ಕೇಳ್ತಿದ್ದಾರೆ. ಹಾಗಾಗಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯಿಂದ ಒಂದು ಇಂಪಾರ್ಟೆಂಟ್ ಟಾಪಿಕ್ ನಾವು ಇವತ್ತು ಸ್ಟಡಿ ಮಾಡೋಣ. ಅದು ಯಾವ ಟಾಪಿಕ್ ಅಂದರೆ ವೆಟ್ಲ್ಯಾಂಡ್ಸ್. ನಮಗೆಲ್ಲ ಗೊತ್ತಿರೋ ಹಾಗೆ ವೆಟ್ಲ್ಯಾಂಡ್ಸ್ ಆರ್ ದೋಸ್ ರೀಜನ್ಸ್ ವಿಚ್ ಆರ್ ಪ್ರೆಸೆಂಟ್ ಬಿಟ್ವೀನ್ ದ ಅಕ್ವಾಟಿಕ್ ಆ್ಯಂಡ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ಇದು ಅಕ್ವಾಟಿಕ್ ಮತ್ತು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ಗಳ ಮಧ್ಯೆ ಇರುವಂಥ ಒಂದು ಜಾಗ. ಆ ಒಂದು ಜಾಗವನ್ನು ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಹಾಗಾದರೆ ವೆಟ್ಲ್ಯಾಂಡ್ಸ್ಗಳಿಗೆ ಎಕ್ಸಾಂಪಲ್ಸ್ ಏನು? ಸೊ ಮ್ಯಾಂಗ್ರೂವ್ಸ್ ಆಗಿರ್ಬೋದು ಅಥವಾ ಫ್ಲಡ್ ಪ್ಲೇನ್ಸ್ ಅಂದರೆ ನದಿಗಳ ಕಿನಾರೆಯನ್ನು ನಾವು ಫ್ಲಡ್ ಪ್ಲೇನ್ಸ್ ಅಂತ ಕರಿತೀವಿ. ಆ್ಯಂಡ್ ಮಾರ್ಷಿ ಲ್ಯಾಂಡ್ಸು, ಇಂಥ ಜಾಗಗಳೆಲ್ಲ ವೆಟ್ಲ್ಯಾಂಡ್ಸ್ಗಳಿಗೆ ಎಕ್ಸಾಂಪಲ್ಸ್ ಆಗುತ್ತೆ. ಸೊ ಹಾಗಾದರೆ ವೆಟ್ಲ್ಯಾಂಡ್ಸ್ಗಳ ಮೇನ್ ಫೀಚರ್ ಏನಪ್ಪ? ಸೊ ವೆಟ್ಲ್ಯಾಂಡ್ಸ್ಗಳ ಮೇನ್ ಫೀಚರ್ ಅಂತ ಅಂದರೆ ಅದರಲ್ಲಿ 2 ಫೀಚರ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹೈಡ್ರೋಫೈಟ್ಸ್ ಆ್ಯಂಡ್ ಇನ್ನೊಂದು ಹೈಡ್ರಿಕ್ ಸಾಯಿಲ್ಸ್. ಹೈಡ್ರೋಫೈಟ್ಸ್ ಅಂದರೆ ಏನು? ಹೈಡ್ರೋಫೈಟ್ಸ್ ಅಂದರೆ ವರ್ಡಲ್ಲೇ ಇದೆ ಮೀನಿಂಗು. ಹೈಡ್ರೋ ಅಂದರೆ ವಾಟರ್, ಫೈಟ್ಸ್ ಅಂದರೆ ಪ್ಲ್ಯಾಂಟ್ಸ್. ಹೈಡ್ರೋಫೈಟ್ಸ್ ಅಂದರೆ ಏನಪ್ಪ ಅಂದರೆ ಈ ನೀರಿನ ಮೇಲೆ ತೇಲ್ಕೊಂಡು ಬೆಳೆಯುವಂಥ ಒಂದು ಪ್ಲ್ಯಾಂಟ್ಸು, ಅದನ್ನು ಹೈಡ್ರೋಫೈಟ್ಸ್ ಅಂತ ಕರಿತೀವಿ. ಇನ್ನೊಂದು ಹೈಡ್ರಿಕ್ ಸಾಯಿಲ್ಸ್ ಅಂದರೆ ಏನು? ಹೈಡ್ರಿಕ್ ಸಾಯಿಲ್ಸ್ ಅಂದರೆ ತುಂಬಾ ಒಂದು ಪುವರ್ ಲೆವೆಲ್ ಆಫ್ ಆಕ್ಸಿಜನ್ ಇರುವಂಥ ಒಂದು ಸಾಯಿಲು. ಸೊ ಇವೆರಡು ಹೈಡ್ರೋಫೈಟ್ಸ್ ಆ್ಯಂಡ್ ಹೈಡ್ರಿಕ್ ಸಾಯಿಲ್ಸ್ ಎರಡು ತುಂಬಾ ಇಂಪಾರ್ಟೆಂಟ್ ಫೀಚರ್ ಆಫ್ ವೆಟ್ಲ್ಯಾಂಡ್ಸ್ ಆಗುತ್ತೆ. ಸೊ ವೆಟ್ಲ್ಯಾಂಡ್ಸ್ ಬಂದುಬಿಟ್ಟು ಕ್ಲೈಮೇಟ್ ಚೇಂಜ್ ಮಿಟಿಗೇಷನಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಹಾಗಾದರೆ ವೆಟ್ಲ್ಯಾಂಡ್ಸ್ಗಳ ಇಂಪಾರ್ಟೆನ್ಸ್ ಏನು ಈ ಒಂದು ನೇಚರ್ ಕನ್ಸರ್ವೇಷನಲ್ಲಿ ಅಥವಾ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟಲ್ಲಿ ವೆಟ್ಲ್ಯಾಂಡ್ಗಳ ರೋಲ್ ಏನು? ಸೊ ವೆಟ್ಲ್ಯಾಂಡ್ಗಳು ತುಂಬಾ ಒಂದು ವೆರೈಟಿ ಆಫ್ ಫ್ಲೋರಾ ಆ್ಯಂಡ್ ಫನಾ, ತುಂಬಾ ಒಂದು ವಿವಿಧ ರೀತಿಯ ಪ್ರಾಣಿ ಮತ್ತು ಸಸ್ಯ ಜಗತ್ತಿಗೆ ಒಂದು ಜೀವನಾಧಾರವಾಗಿರುತ್ತೆ. ವೆಟ್ಲ್ಯಾಂಡ್ಗಳು ವಾಟರ್ ಫಿಲ್ಟ್ರೇಷನ್ಗಳಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸಿನ್ಸ್ ವೆಟ್ಲ್ಯಾಂಡ್ಗಳು ಹೈಡ್ರೋಫೈಟ್ಸಿಂದ ಕೂಡಿರೋದ್ರಿಂದ ಒಂದು ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಹಾಗಾಗಿ ಏನಾದರೂ ಫ್ಲಡ್ಸ್ ಆದರೆ ಆ ಒಂದು ವೆಟ್ಲ್ಯಾಂಡ್ಗಳು ಇರುವಂಥ ಜಾಗದಲ್ಲಿ ಅಷ್ಟರ ಮಟ್ಟಿಗೆ ಫ್ಲಡ್ಸ್ ಆಗಲ್ಲ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ವೆಟ್ಲ್ಯಾಂಡ್ಗಳು ಗ್ರೌಂಡ್ ವಾಟರ್ ರೀಚಾರ್ಜಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ಅನ್ನೊಂದು ವೆಟ್ಲ್ಯಾಂಡ್ಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಈ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ಅಂದರೆ ಏನು? ಸೊ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ಅಂದರೆ ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದು 1937 ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಯೂಶ್ವಲಿ KPSC ಎಕ್ಸಾಮ್ಸಲ್ಲಿ ಎಸ್ಟಾಬ್ಲಿಷ್ ಯಾವಾಗಾಯಿತು ಅನ್ನುವಂಥ ಕ್ವಶನ್ ಆಗಿರ್ಬೋದು, ಅಥವಾ ಈ ಥರ ಆರ್ಗನೈಸೇಷನ್ಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಈ ಥರ ಕ್ವಶನ್ಸು ರಿಪೀಟೆಡ್ಲಿ ಕೇಳ್ತಿರ್ತಾರೆ. ಹಾಗಾಗಿ ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್ ಅನ್ನುವಂಥದ್ದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅದು 1937 ಎಸ್ಟಾಬ್ಲಿಷ್ ಆಗುತ್ತೆ. ಆ್ಯಂಡ್ ಅದರ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ನೆದರ್ಲ್ಯಾಂಡ್ಸಲ್ಲಿದೆ. ಸೊ ನಾವು ಇಂಡಿಯಾದಲ್ಲಿ ನೋಡೋ ಹಾಗಿದ್ರೆ 7 ವೆಟ್ಲ್ಯಾಂಡ್ ಝೋನ್ಸ್ ಇದ್ದಾವೆ. ಇಂಡಿಯಾದಲ್ಲಿ ವೆಟ್ಲ್ಯಾಂಡ್ ಝೋನ್ಸನ್ನು ನಾವು ಕ್ಲಾಸಿಫೈ ಮಾಡಿದ್ದೀವಿ 7 ನಂಬರ್ಸ್ ಆಗಿ. ಅದರಲ್ಲಿ ಮೊದಲನೇದು ಯಾವುದಪ್ಪ? ಹಿಮಾಲಯಾಸ್ ಅಲ್ಲಿರುವಂಥ ವೆಟ್ಲ್ಯಾಂಡ್ಸು. ಲಡಾಖ್ ಆಗಿರ್ಬೋದು, ಅಥವಾ ಉತ್ತರಾಖಂಡ್ ಆಗಿರ್ಬೋದು, ಅಥವಾ ಸಿಕ್ಕಿಂ ಆಗಿರ್ಬೋದು, ಅಥವಾ ಥ್ರೂಔಟ್ ದ ರೀಜನ್ ಹಿಮಾಲಯಾಸ್ ಎಲ್ಲಿರುತ್ತೆ ಅವೆಲ್ಲವೂ ಹಿಮಾಲಯನ್ ವೆಟ್ಲ್ಯಾಂಡ್ಸ್ ಅಲ್ಲಿ ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಇನ್ನೊಂದು ಡೆಸರ್ಟ್ ಆ್ಯಂಡ್ ಸೆಮಿ ಆ್ಯರಿಡ್ ಝೋನ್ಸು. ಡೆಸರ್ಟ್ ಆ್ಯಂಡ್ ಸೆಮಿ ಆ್ಯರಿಡ್ ಝೋನ್ಸ್ ನಮಗೆ ಗೊತ್ತಿರೋ ಹಾಗೆ ಇಂಡಿಯಾದಲ್ಲಿ ರಾಜಸ್ಥಾನ್ ಮತ್ತು ಗುಜರಾತಲ್ಲಿ ಬರುತ್ತೆ. ಈ ಒಂದು ಝೋನ್ಸಲ್ಲಿ ಇಂಪಾರ್ಟೆಂಟ್ ವೆಟ್ಲ್ಯಾಂಡ್ ಯಾವುದು ಅಂದರೆ ರನ್ ಆಫ್ ಕಚ್ ಮತ್ತು ಸಾಂಬಾರ್ ಲೇಕ್. ಸೊ ರನ್ ಆಫ್ ಕಚ್ ಮತ್ತು ಸಾಂಬಾರ್ ಲೇಕ್ಗಳು ಕೂಡ ಇಂಪಾರ್ಟೆಂಟ್ ವೆಟ್ಲ್ಯಾಂಡ್ ಝೋನ್ಸ್ ರೀಜನ್ಸ್ ಆಗುತ್ತೆ. ಅವು ಡೆಸರ್ಟ್ ಮತ್ತು ಸೆಮಿ ಆ್ಯರಿಡ್ ಝೋನ್ಸಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಇನ್ನೊಂದು ವೆಸ್ಟರ್ನ್ ಘಾಟ್ಸ್. ಸೊ ವೆಸ್ಟರ್ನ್ ಘಾಟ್ಸ್ ತುಂಬಾ ಇಂಪಾರ್ಟೆಂಟು, ನಾಟ್ ಓನ್ಲಿ ಬಿಕಾಸ್ ಆಫ್ ದ ರೀಸನ್ ದ್ಯಾಟ್ ಇಟ್ ಈಸ್ ಅ ವೆಟ್ಲ್ಯಾಂಡ್ ಝೋನ್ ಇನ್ ಇಂಡಿಯಾ, but it is also important for the reason that it is one of the 4 biodiversity hotspots in India.
4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇದಾವೆ ಇಂಡಿಯಾದಲ್ಲಿ. ಅದರಲ್ಲಿ ಒಂದು ಯಾವುದಪ್ಪ ಅಂದರೆ ವೆಸ್ಟರ್ನ್ ಘಾಟ್ಸ್. ಹಾಗಾದರೆ ಇನ್ನು ಉಳಿದವು ಯಾರು? ಇಂಡೋ ಬರ್ಮಾ ರೀಜನ್ ಹೌದು, ಹಿಮಾಲಯಾಸ್ ಹೌದು, ವೆಸ್ಟರ್ನ್ ಘಾಟ್ಸ್ ಹೌದು. ಇವಿಷ್ಟು ನಮ್ಮ ಇಂಡಿಯಾದಲ್ಲಿರುವಂಥ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆಗುತ್ತೆ. ಇನ್ನೊಂದು ಝೋನ್ ಆಫ್ ವೆಟ್ಲ್ಯಾಂಡ್ ಯಾವುದಪ್ಪ ಅಂದರೆ ಅದು ಗ್ಯಾಂಜೆಟಿಕ್ ಫ್ಲಡ್ ಪ್ಲೈನ್ಸ್. ಸೊ ಗ್ಯಾಂಜೆಟಿಕ್ ಫ್ಲಡ್ ಪ್ಲೈನ್ಸ್ ಅಂತ ಅಂದ ತಕ್ಷಣ ಬರೀ ಗಂಗಾ ರಿವರಿನ ಬಸಿನ್ಸ್ ಅಂತ ಅಷ್ಟೇ ಅಲ್ಲ, ರಿವರ್ ಗಂಗಾ ಮತ್ತು ರಿವರ್ ಬ್ರಹ್ಮಪುತ್ರ ಎರಡೂ ರಿವರಿನ ಬಸಿನ್ಸ್ಗಳೆರಡನ್ನು ನಾವು ಗ್ಯಾಂಜೆಟಿಕ್ ಫ್ಲಡ್ ಪ್ಲೈನ್ಸಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಇನ್ನೊಂದು ನಾರ್ತ್ ಈಸ್ಟರ್ನ್ ರೀಜನ್ಸಲ್ಲಿ ಏನು ವೆಟ್ಲ್ಯಾಂಡ್ಸ್ ಇದ್ದಾವೆ ಅವನ್ನ ನಾರ್ತ್ ಈಸ್ಟರ್ನ್ ರೀಜನ್ ವೆಟ್ಲ್ಯಾಂಡ್ಸಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಇನ್ನು ಡೆಕ್ಕನ್ ಪೆನಿನ್ಸುಲಾದಲ್ಲಿ ಏನಿದಾವೆ ಅವನ್ನ ಡೆಕ್ಕನ್ ಪೆನಿನ್ಸುಲಾದಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಆ್ಯಂಡ್ ಕೋಸ್ಟಲ್ ಐಲ್ಯಾಂಡ್ಸ್ ಏನಿದಾವೆ ಅದನ್ನು ನಾವು ಕೋಸ್ಟಲ್ ಐಲ್ಯಾಂಡ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಎಸ್, ಇನ್ನೊಂದು ಇಂಪಾರ್ಟೆಂಟ್ ಹೆಡಿಂಗ್ ಏನಪ್ಪ ಈ ವೆಟ್ಲ್ಯಾಂಡ್ಸ್ ಅಲ್ಲಿ ಅಂತಂದ್ರೆ ಅದು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. ಸೊ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಯಾಕೆ ಇದು ಇಂಪಾರ್ಟೆಂಟು? ಸೊ ಇದು ವರ್ಲ್ಡಲ್ಲಿ ಒಂದು ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್. ಇದು ನೇಚರ್ ಕನ್ಸರ್ವೇಷನ್ ಮಾಡಬೇಕು ನಾವು ಇಡೀ ವರ್ಲ್ಡಲ್ಲಿ. ಇಟ್ಸ್ ಹೈ ಟೈಮ್ ಟು ಕನ್ಸರ್ವ್ ದ ನೇಚರ್ ಅಂತ ಥಿಂಕ್ ಮಾಡೋಕ್ಕೆ ಶುರು ಮಾಡಿದಂಥ ಒಂದು ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ಯಾವುದು ಅಂದರೆ ಅದು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. ಸೊ ಥ್ರೂ ಔಟ್ ದ ವರ್ಲ್ಡಲ್ಲಿ 120 ಕಂಟ್ರೀಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬರ್ಡ್ ಲೈಫ್ ಇಂಟರ್ನ್ಯಾಷನಲಲ್ಲಿ. ಸೊ ಥ್ರೂ ಔಟ್ ದ ವರ್ಲ್ಡಲ್ಲಿ 120, ಯೂಶ್ವಲಿ KPSC ಎಕ್ಸಾಮ್ಸಲ್ಲಿ ಈ ಥರ ನಂಬರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 120 ಕಂಟ್ರೀಸ್ ಪಾರ್ಟ್ನರ್ಸ್ ಆಗ್ತಾರೆ. ಇಂಡಿಯಾದಿಂದ ಪಾರ್ಟ್ನರ್ ಆಗಿದ್ದು ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ, ಅದು ಇಂಡಿಯಾದಿಂದ ಭಾಗವಹಿಸುತ್ತೆ, ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ. ಇನ್ನೊಂದು ಇದು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಏನು ಮಾಡುತ್ತೆ, ನಮಗೆಲ್ಲ ಗೊತ್ತಿರೋ ಹಾಗೇನೆ IUCN ಅವರು ಪ್ಲಾಂಟ್ ಮತ್ತು ಅನಿಮಲ್ಗಳಿಗೆ ಸೆಪ್ರೇಟ್ ಆಗಿ ರೆಡ್ ಲಿಸ್ಟನ್ನು ಪ್ರಿಪೇರ್ ಮಾಡ್ತಾರೆ. ಇದಕ್ಕೆ ಪ್ಲಾಂಟ್ಗಳ ಪರವಾಗಿ ರೆಡ್ ಲಿಸ್ಟನ್ನು ಪ್ರಿಪೇರ್ ಮಾಡಿಕೊಡುವಂತಹ ಒಂದು ಆರ್ಗನೈಸೇಷನ್ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. ಓಕೆನಾ? ಎಸ್. ಹಾಗೆ ನೋಡ್ತಾ ಹೋದರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂದರೆ ಮಾಂಟ್ರಿಯೆಕ್ಸ್ ರೆಕಾರ್ಡ್. ಸೊ ಮಾಂಟ್ರಿಯೆಕ್ಸ್ ರೆಕಾರ್ಡ್ ಏನಪ್ಪ ಅಂದರೆ ಇದೊಂದು ರಿಜಿಸ್ಟರ್ ಆಫ್ ವೆಟ್ಲ್ಯಾಂಡ್ ಸೈಟ್ಸು. ಯಾವ ವೆಟ್ಲ್ಯಾಂಡ್ ಸೈಟ್ಸನ್ನು ಇಲ್ಲಿ ರಿಜಿಸ್ಟರ್ ಮಾಡ್ತಾರೆ? ಸೊ ಯಾವುದು ವೆಟ್ಲ್ಯಾಂಡ್ ಸೈಟ್ಸಲ್ಲಿ ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಥವಾ ಆಗಿದೆ ಅಥವಾ ಇಟ್ ಈಸ್ ಲೈಕ್ಲಿ ಟು ಹ್ಯಾಪನ್. ಸೊ ಆಗಿರಬೇಕು, ಇಲ್ಲ ಆಗ್ತಾ ಇರಬೇಕು, ಆರ್ ಲೈಕ್ಲಿ ಟು ಹ್ಯಾಪನ್. ಇಂಥ ಒಂದು 3 ಕೈಂಡ್ ಆಫ್ ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗ್ತಾ ಇದ್ರೆ ವೆಟ್ಲ್ಯಾಂಡ್ಸಲ್ಲಿ ಅಂಥ ಒಂದು ಸೈಟ್ಸನ್ನು ನಾವು ಮಾಂಟ್ರಿಯೆಕ್ಸ್ ರೆಕಾರ್ಡಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಮಾಂಟ್ರಿಯೆಕ್ಸ್ ರೆಕಾರ್ಡ್ ಅಂದರೆ ಸಿಂಪಲ್ ಆಗಿ ಏನು ನೆನ್ಪಿಟ್ಕೋಬೇಕು ನಾವು, ಇಟ್ ಈಸ್ ಅ ರಿಜಿಸ್ಟರ್ ಆಫ್ ವೆಟ್ಲ್ಯಾಂಡ್ ಸೈಟ್ಸ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನು ಈ ವೆಟ್ಲ್ಯಾಂಡ್ಸ್ ಅಂತ ಬಂದರೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಅದು ಯಾವುದಪ್ಪ ಅಂದರೆ ಇಟ್ ಈಸ್ ರಾಮ್ಸಾರ್ ಕನ್ವೆನ್ಷನ್. ಸೊ ರಾಮ್ಸಾರ್ ಕನ್ವೆನ್ಷನ್ ಅಂದರೆ ಏನು? ಸೊ ರಾಮ್ಸಾರ್ ಕನ್ವೆನ್ಷನ್ ಅಂದರೆ ವೆಟ್ಲ್ಯಾಂಡ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಬೇಕು, ಪ್ರಿಸರ್ವ್ ಮಾಡಬೇಕು, ಮತ್ತು ಅವನ್ನ ವೈಸ್ ಯೂಸ್ ಮಾಡ್ಕೋಬೇಕು ಅಂತ ಒಂದು ಕನ್ವೆನ್ಷನ್ ಆಗತ್ತೆ. ಆ ಒಂದು ಕನ್ವೆನ್ಷನ್ನೇ ರಾಮ್ಸಾರ್ ಕನ್ವೆನ್ಷನ್. ಇಟ್ ಈಸ್ ದಿ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಫಾರ್ ದ ವೈಸ್ ಯೂಸ್ ಆಫ್ ವೆಟ್ಲ್ಯಾಂಡ್ಸ್. ಸೊ ರಾಮ್ಸಾರ್ ಅನ್ನುವಂಥ ಒಂದು ಜಾಗ ಇರಾನಲ್ಲಿದೆ. ಅಲ್ಲಿ 1971ನಲ್ಲಿ ಈ ಒಂದು ಕನ್ವೆನ್ಷನ್ ನಡೆಯುತ್ತೆ. ಸೊ ಯೂಶ್ವಲಿ KPSC ಎಕ್ಸಾಮ್ಸಲ್ಲಿ ರಾಮ್ಸಾರ್ ಎಲ್ಲಿ ಲೊಕೇಟ್ ಆಗಿದೆ ಅಥವಾ ರಾಮ್ಸಾರ್ ಕನ್ವೆನ್ಷನ್ ಆಗಿದ್ದು ಯಾವ ಕಂಟ್ರಿಲಿ ಅಂತ ಕೇಳ್ತಾರೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಇರಾನ್. ಸೊ ಇರಾನಲ್ಲಿ ಇರುವಂಥ ರಾಮ್ಸಾರ್ ಅನ್ನುವಂಥ ಪ್ಲೇಸಲ್ಲಿ 1971ನಲ್ಲಿ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಆಗುತ್ತೆ. ಆ ಒಂದು ಕನ್ವೆನ್ಷನಿಗೆ ನಾವು ರಾಮ್ಸಾರ್ ಕನ್ವೆನ್ಷನ್ ಅಂತೀವಿ. ರಾಮ್ಸಾರ್ ಕನ್ವೆನ್ಷನ್ ಅಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೇನೆ ಇಟ್ ಇಸ್ ಅ ಕನ್ವೆನ್ಷನ್ ಫಾರ್ ದ ವೈಸ್ ಯೂಸ್ ಆಫ್ ವೆಟ್ಲ್ಯಾಂಡ್ಸ್. ಸೊ ವೆಟ್ಲ್ಯಾಂಡ್ಸ್ಗಳೇನಿದ್ದಾವೆ ಅವನ್ನು ಎಫೆಕ್ಟಿವ್ ಯುಟಿಲೈಸೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ರ ಬಗ್ಗೆ ಒಂದು ಗ್ಲೋಬಲ್ ಪ್ಲ್ಯಾಟ್ಫಾರ್ಮಲ್ಲಿ ಫಸ್ಟ್ ಟೈಮ್ ಚರ್ಚೆ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ರಾಮ್ಸಾರ್ ಕನ್ವೆನ್ಷನಲ್ಲಿ ಅಂತಂದರೆ, ಯಾವ ಕಂಟ್ರಿ ಈ ರಾಮ್ಸಾರ್ ಕನ್ವೆನ್ಷನಲ್ಲಿ ಪಾರ್ಟಿಸಿಪೇಟ್ ಆಗಬೇಕು ಅಥವಾ ಪಾರ್ಟಿ ಆಗಬೇಕು ಅಂತ ಬಯಸುತ್ತೆ, ಆ ಒಂದು ಕಂಟ್ರಿ ಏನು ಮಾಡಬೇಕು, ಒಂದು ಕಂಡೀಷನ್ಗೆ ಒಪ್ಕೋಬೇಕು. ಆ ಕಂಡೀಷನ್ ಏನಪ್ಪ ಅಂತಂದರೆ, ಅಟ್ಲೀಸ್ಟ್ ಒಂದು ಸೈಟನ್ನು, ನಮ್ಮ ದೇಶದಲ್ಲಿರುವಂಥ ಅಟ್ಲೀಸ್ಟ್ ಒಂದು ಸೈಟನ್ನು ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿ ಡಿಕ್ಲೇರ್ ಮಾಡ್ತೀವಿ ನಾವು. ಅಟ್ಲೀಸ್ಟ್ ಒಂದು ಸೈಟನ್ನು ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿ ಡಿಕ್ಲೇರ್ ಮಾಡ್ತೀವಿ ಅನ್ನುವಂಥ ಒಂದು ಕಂಡೀಷನ್ಗೆ ಒಪ್ಕೊಂಡ ಮೇಲೆ ರಾಮ್ಸಾರ್ ಕನ್ವೆನ್ಷನಿಗೆ ಯಾವುದಾದ್ರೂ ಕಂಟ್ರಿ ಆಗಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು. ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಬಿಕಾಸ್ ಸ್ಟೇಟ್ಮೆಂಟ್ ಕೈಂಡ್ ಆಫ್ ಕ್ವಶನ್ಸಲ್ಲಿ ಕೇಳ್ಬೋದು ಈ ಥರದ ಸ್ಟೇಟ್ಮೆಂಟ್ಸ್ ಕೊಟ್ಟು, ಕರೆಕ್ಟಾ ತಪ್ಪಾ ಅಂತ. ಬಟ್ ಈ ಥರದ್ದು ಕೊಟ್ಟರೆ ಇದು ಕರೆಕ್ಟ್ ಸ್ಟೇಟ್ಮೆಂಟು.
ಇನ್ನೊಂದು ನಂಬರ್ ಗಳ ಬಗ್ಗೆ ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿಲಿ ಕ್ವಶನ್ಸ್ ಕೇಳ್ಬೋದು. ಸೊ ರಾಮ್ಸಾರ್ ಈ ಸೈಟ್ಸ್ ಏನಿದೆ, ಈ ಯು ಕೆ ಕಂಟ್ರಿಯಲ್ಲಿ ಹೈಯೆಸ್ಟ್ ನಂಬರ್ ಆಫ್ ರಾಮ್ಸಾರ್ ಸೈಟ್ಸ್ ಇದೆ. ಇದು ಇನ್ ಟರ್ಮ್ಸ್ ಆಫ್ ನಂಬರ್ ಆದರೆ, ಇನ್ ಟರ್ಮ್ಸ್ ಆಫ್ ಏರಿಯಾ ಅಂದರೆ ಬೊಲಿವಿಯಾ ಅನ್ನುವಂಥ ಒಂದು ಕಂಟ್ರಿ ಗ್ರೇಟೆಸ್ಟ್ ಏರಿಯಾ ಆಫ್ ಲೀಸ್ಟೆಡ್ ವೆಟ್ಲ್ಯಾಂಡ್ಸ್ ಇರುವಂಥದ್ದು ಬೊಲಿವಿಯಾದಲ್ಲಿ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಎಸ್, ನಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ವೆಟ್ಲ್ಯಾಂಡ್ಸ್ಗಳ ಬಗ್ಗೆ ಅನ್ನೋದಾದರೆ ರಾಮ್ಸಾರ್ ವೆಟ್ಲ್ಯಾಂಡ್ ಸೈಟ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ರಾಮ್ಸಾರ್ ವೆಟ್ಲ್ಯಾಂಡ್ ಸೈಟ್ಸ್ ಯಾವ್ಯಾವುದಿದೆ? ಸೊ ಓವರ್ ಆಲ್ ಆಗಿ 37 ಇದೆ ಇನ್ ಟೋಟಲ್. ಸೊ 37 ರಾಮ್ಸಾರ್ ಸೈಟ್ಸ್ ಇದಾವೆ. ದಿಸ್ ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. ಕೆ ಪಿ ಎಸ್ ಸಿ ಎಕ್ಸಾಮ್ಸಲ್ಲಿ ನಂಬರ್ ಮೇಲೆ ಕ್ವಶನ್ಗಳಂತೂ ಕೇಳ್ತಾರೆ. ಸೊ ಮುಂಚೆ 27 ಇತ್ತು ರಾಮ್ಸಾರ್ ವೆಟ್ಲ್ಯಾಂಡ್ ಸೈಟ್ಸು. ರೀಸೆಂಟ್ಲಿ 10 ಹೊಸದಾಗಿ ಆ್ಯಡ್ ಆಗಿರೋದ್ರಿಂದ ಈ ನಂಬರು 37 ಆಗಿದೆ. ಸೊ ಯಾರಿಗೆ ಇನ್ಫಾರ್ಮೇಷನ್ ಗೊತ್ತಿರಲ್ವೋ ಅವರು 27 ಟಿಕ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ 27 ಇಲ್ಲ, ರೀಸೆಂಟ್ಲಿ 10 ರಾಮ್ಸಾರ್ ಸೈಟ್ಸನ್ನು ಆ್ಯಡ್ ಮಾಡಿದ್ದಾರೆ ಇಂಡಿಯಾದಿಂದ. ಹಾಗಾಗಿ ಪ್ರೆಸೆಂಟ್ ನಂಬರ್ ಇರೋದು 37. ಸೊ 37 ಸೈಟ್ಸ್ ಇದೆ ಅಂತ ಗೊತ್ತಾಯಿತು. ಹಾಗಾದರೆ 37 ನೆನ್ಪಿಟ್ಕೋಬೇಕಾ? ಇಲ್ಲ. 37ಗಳ ರಾಮ್ಸಾರ್ ಸೈಟ್ಸ್ಗಳ ಹೆಸರನ್ನು ನೆನ್ಪಿಟ್ಕೊಳ್ಳೋದು ಪ್ರಾಕ್ಟಿಕಲಿ ಕ್ವೈಟ್ ಇಂಪಾಸಿಬಲ್. ಹಾಗಾಗಿ ಏನು ಮಾಡಬೇಕು ನಾವು? ಯಾವ ಸೈಟ್ಸ್ ಇಂಪಾರ್ಟೆಂಟ್ ಇದೆ ಅದನ್ನ ಅಷ್ಟೇ ನೆನ್ಪಿಟ್ಕೊಳ್ಳೋಣ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಯಾವ್ಯಾವುದು ಅಂತ ನೋಡೋದಾದರೆ, ಒಂದು ಭಿತರ್ಕನಿಕಾ ವೆಟ್ಲ್ಯಾಂಡ್. ಭಿತರ್ಕನಿಕಾ ವೆಟ್ಲ್ಯಾಂಡ್ ಯಾಕೆ ಇಂಪಾರ್ಟೆಂಟು? ಭಿತರ್ಕನಿಕಾ ವೆಟ್ಲ್ಯಾಂಡಲ್ಲಿ ಗಹಿರ್ ಮಾತಾ ಅನ್ನೋ ಒಂದು ಬೀಚ್ ಇದೆ. ಈ ಬೀಚು ಒಲೈವ್ ರಿಡ್ಲೋ ಟರ್ಟೆಸ್ಗಳ ಲಾರ್ಜೆಸ್ಟ್ ನೆಸ್ಟಿಂಗ್ ಸೈಟ್. So Gahir Mata beach is the largest nesting site of olive ridley turtles, and this beach is present in Bhitarkanika wetland. ಹಾಗಾಗಿ ಭಿತರ್ಕನಿಕಾ ವೆಟ್ಲ್ಯಾಂಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕ್ಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್. ಕ್ಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್ ಕೂಡ ತುಂಬಾನೇ ಇಂಪಾರ್ಟೆಂಟು. ಯಾಕೆ ಇದು ಇಂಪಾರ್ಟೆಂಟು? ಒಂದು ಕೇಳ್ಬೋದು, ಕ್ಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ. ಸೊ ಎಲ್ಲಿದೆ ಅಂತ ಕೇಳಿದ್ರೆ ರಾಜಸ್ಥಾನದಲ್ಲಿದೆ. ಇದು ಯಾಕೆ ತುಂಬ ಇಂಪಾರ್ಟೆಂಟು ಅಂತಂದರೆ, ಸಿನ್ಸ್ 1990ಇಂದ ಈ ಕ್ಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಮಾಂಟ್ರೆಕ್ಸ್ ರೆಕಾರ್ಡಲ್ಲಿ ಸೇರ್ಕೊಂಡಿದೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು. ಇಂಡಿಯಾದಿಂದ ಸೇರ್ಕೊಂಡಿರುವಂಥ ಮಾಂಟ್ರೆಕ್ಸ್ ರೆಕಾರ್ಡಿನ ಸೈಟ್ಸ್ಗಳಲ್ಲಿ ಕ್ಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಕೂಡ ಒಂದು. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡೋದಾದರೆ ಸಾಂಬಾರ್ ಲೇಕ್ ಇದೆ. ಸಾಂಬಾರ್ ಲೇಕ್ ಎಲ್ಲಿದೆ ಅಂದರೆ ರಾಜಸ್ಥಾನ. ಇದ್ರ ಬಗ್ಗೆ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಲೊಕೇಶನ್ ಕೇಳ್ಬೋದಷ್ಟೇ. ರಾಜಸ್ಥಾನಲ್ಲಿದೆ. ಇನ್ನೊಂದು ಕೊಲ್ಲೇರು ಲೇಕು. ಕೊಲ್ಲೇರು ಲೇಕ್ ಎಲ್ಲಿದೆ? ಅದು ಆಂಧ್ರ ಪ್ರದೇಶಲ್ಲಿದೆ. ಕೊಲ್ಲೇರು ಲೇಕ್ ಯಾಕೆ ಇಂಪಾರ್ಟೆಂಟು? ಕೊಲ್ಲೇರು ಲೇಕ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಸ್ಪಾಟ್ ಬಿಲ್ಡ್ ಪೆಲಿಕನ್ಸ್ನ ನಾವಿಲ್ಲಿ ನೋಡ್ಬೋದು. ಕೊಲ್ಲೇರು ಲೇಕ್. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಕೊಲ್ಲೇರು ಲೇಕ್ ಇನ್ನೊಂದು ರೀಸನಿಗೆ ಇಂಪಾರ್ಟೆಂಟ್ ಯಾಕೆ ಅಂದರೆ, ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ 2 ರಿವರ್ಸ್. ಒಂದು ಗೋದಾವರಿ, ಇನ್ನೊಂದು ಕೃಷ್ಣ. ಸೊ ಕೊಲ್ಲೇರು ಲೇಕ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದ ರೀಸನ್ ದ್ಯಾಟ್ ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ 2 ರಿವರ್ಸ್, ದ್ಯಾಟ್ ಈಸ್ ಗೋದಾವರಿ ಆ್ಯಂಡ್ ಕೃಷ್ಣ. ಇನ್ನೊಂದು ಲೋಕ್ಟಾಕ್ ಲೇಕು. ಸೊ ಲೋಕ್ಟಾಕ್ ಲೇಕ್ ಆ್ಯಕ್ಚುಲಿ ಈ ರಾಮ್ಸಾರ್ ವೆಟ್ಲ್ಯಾಂಡ್ ಸೈಟ್ಸ್ ಏನಿದೆ ಅದಷ್ಟು ಸೈಟ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತಂದರೆ ಲೋಕ್ಟಾಕ್ ಲೇಕ್. ಸೊ ಲೋಕ್ಟಾಕ್ ಲೇಕಲ್ಲಿ ಯೂಶ್ವಲಿ ಒನ್ ಆರ್ ದ ಅದರ್ ವೇಯಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕ್ವಶನ್ಸ್ ಕೇಳ್ತಾರೆ. ಯಾಕೆ ಇದಿಷ್ಟು ಇಂಪಾರ್ಟೆಂಟ್ ಅಂತಂದರೆ, ಇದರ ಲೊಕೇಶನ್ ಫಸ್ಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿದೆ. ಯಾವ ಸ್ಟೇಟು? ಮಣಿಪುರಲ್ಲಿದೆ. ಸೊ ಲೋಕ್ಟಾಕ್ ಲೇಕ್ ಬಂದುಬಿಟ್ಟು ಮಣಿಪುರಲ್ಲಿದೆ. ಆ್ಯಂಡ್ ಇದನ್ನು ಈ 1993ಇಂದ ಇದು ಕೂಡ ಮಾಂಟ್ರೆಕ್ಸ್ ರೆಕಾರ್ಡಲ್ಲಿ ಸೇರ್ಕೊಂಡಿದೆ ಈ ಲೋಕ್ಟಾಕ್ ಲೇಕು. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದೆ ಅದರಲ್ಲಿ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಯಾವುದಪ್ಪ ಅಂತಂದರೆ ಅದು ಲೋಕ್ಟಾಕ್ ಲೇಕ್. ಸೊ ಲೋಕ್ಟಾಕ್ ಲೇಕ್ ಈಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ನಾರ್ತ್ ಈಸ್ಟರ್ನ್ ಇಂಡಿಯಾ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಲೋಕ್ಟಾಕ್ ಲೇಕಲ್ಲಿ ಕೀಬುಲ್ ಲಾಮ್ಜೋ ನ್ಯಾಷನಲ್ ಪಾರ್ಕ್ ಅಂತ ಇದೆ. ಸೊ ಕೀಬುಲ್ ಲಾಮ್ಜೌ ನ್ಯಾಷನಲ್ ಪಾರ್ಕು ಯಾಕೆ ಇಂಪಾರ್ಟೆಂಟು ಅಂತಂದರೆ, ವರ್ಲ್ಡಲ್ಲಿ ಇರುವಂಥ ಒನ್ ಆ್ಯಂಡ್ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್. ಇಟ್ ಈಸ್ ದ ಓನ್ಲಿ ನ್ಯಾಷನಲ್ ಪಾರ್ಕ್ ಇನ್ ದ ವರ್ಲ್ಡ್. ಹೆನ್ಸ್ ಕೀಬುಲ್ ಲಾಮ್ಜೌ ನ್ಯಾಷನಲ್ ಪಾರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದರ ಲೊಕೇಶನ್ ಇಂಪಾರ್ಟೆಂಟು. ಕೀಬುಲ್ ಲಾಮ್ಜೌ ನ್ಯಾಷನಲ್ ಪಾರ್ಕ್ ಬಂದುಬಿಟ್ಟು ಲೋಕ್ಟಾಕ್ ಲೇಕಲ್ಲಿದೆ. ಇರುವಂಥ ಸ್ಟೇಟ್ ಬಂದುಬಿಟ್ಟು ಮಣಿಪುರ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಲೋಕ್ಟಾಕ್ ಲೇಕಲ್ಲಿ ಯಾವುದು ಅಂದರೆ ಫುಮ್ಡೀಸ್ ಇರುವಂಥ ಒಂದು ಲೇಕ್ ಇದು. ಫುಮ್ಡೀಸ್ ಅಂದರೆ ಏನಪ್ಪ ಅಂದರೆ ಇದು ಈ ಥರ ರಿವರ್ ಬೆಡ್ ಇರುತ್ತೆ. ಇದರ ಮೇಲೆ ಈ ಥರ ಪ್ಲ್ಯಾಂಟ್ಸ್ ಬೆಳ್ಕೊಂಡಿರುತ್ತೆ, ವೀಡ್ಸ್ ಬೆಳ್ಕೊಂಡಿರುತ್ತೆ, ಸಾಯಿಲ್ ಮತ್ತು ವೀಡ್ಸ್ ಬೆಳ್ಕೊಂಡಿರುತ್ತೆ. ಇದನ್ನು ನಾವು ಫುಮ್ಡೀಸ್ ಅಂತೀವಿ.
ಸೊ ಫುಮ್ಡೀಸ್ಗಳು ಯಾಕೆ ಇಂಪಾರ್ಟೆಂಟು ಅಂತಂದರೆ, ಫುಮ್ಡೀಸ್ಗಳು ಯೂಶ್ವಲಿ ಮಾನ್ಸೂನ್ ಸೀಸನಲ್ಲಿ ಫ್ಲೋಟ್ ಆಗುತ್ತೆ ಮತ್ತು ಡ್ರೈ ಸೀಸನಲ್ಲಿ ಸಿಂಕ್ ಆಗುತ್ತೆ. ಡ್ರೈ ಸೀಸನ್ ಸಿಂಕ್ ಆಗಿಬಿಟ್ಟು ಎನರ್ಜಿ ನ್ಯೂಟ್ರಿಯೆಂಟ್ಸ್ನೆಲ್ಲವನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಫುಮ್ಡೀಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟು. ಲೋಕ್ಟಾಕ್ ಲೇಕಲ್ಲಿ ಫುಮ್ಡೀಸ್ ನಾವು ನೋಡ್ಬೋದು ನಾವು. ಸೊ ಫುಮ್ಡೀಸ್ಗಳು ಏನಂದರೆ, ಇದರ ರಿವರ್ ಇರುತ್ತೆ, ಇದರ ವಾಟರ್ ಬಾಡಿ ಇರುತ್ತೆ, ವಾಟರ್ ಬಾಡಿ ಮೇಲೆ ಸಾಯಿಲ್ ಇರುತ್ತೆ, ಆ ಸಾಯಿಲ್ ಮೇಲೆ ವೀಡ್ಸ್ಗಳು ಗ್ರೋ ಆಗಿರುತ್ತೆ. ಇದಕ್ಕೆ ನಾವು ಫುಮ್ಡೀಸ್ ಅಂತೀವಿ. ಸೊ ಫುಮ್ಡೀಸ್ಗಳು ಲೋಕ್ಟಾಕ್ ಲೇಕಲ್ಲಿ ನೋಡ್ಬೋದು ನಾವು. ಇನ್ನೊಂದು ಇಂಪಾರ್ಟೆಂಟ್ ವೆಟ್ಲ್ಯಾಂಡ್ ಸೈಟ್ಸ್ ಇನ್ ಇಂಡಿಯಾ ಅಂದರೆ ಅದು ಪಾಯಿಂಟ್ ಕ್ಯಾಲಿಮರ್ ವೈಲ್ಡ್ ಲೈಫ್ ಆ್ಯಂಡ್ ಬರ್ಡ್ ಸ್ಯಾಂಕ್ಚುರಿ. ಸೊ ಇದರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳುವಂಥ ನೆಸೆಸಿಟಿ ಏನಿಲ್ಲ, ಜಸ್ಟ್ ಅದು ಎಲ್ಲಿದೆ ಅಂತ ಗೊತ್ತಿದ್ರೆ ಸಾಕು. ಈ ಒಂದು ಪಾಯಿಂಟ್ ಕ್ಯಾಲಿಮರ್ ವೈಲ್ಡ್ ಲೈಫ್ ಆ್ಯಂಡ್ ಬರ್ಡ್ ಸ್ಯಾಂಕ್ಚುರಿ ಬಂದ್ಬಿಟ್ಟು ತಮಿಳ್ನಾಡಲ್ಲಿದೆ. ಸೊ ಹಾಗಾಗಿ ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೀಸ್ ಪಾಯಿಂಟ್ಸ್. ಇನ್ನು ಉಳಿದಂಥ ಸ್ವಲ್ಪ ಇನ್ನೊಂದು 2-3 ಇದೆ, ಅಷ್ಟುಗಳ ವಿಷಯಗಳು ಗೊತ್ತಿದ್ರೆ ಸಾಕು. ಅದರಲ್ಲಿ ಶಾಷ್ಟಂಕೊಟ್ಟ ಲೇಕ್ ಬಂದ್ಬಿಟ್ಟು, ಶಾಷ್ಟಂಕೊಟ್ಟ ಲೇಕ್ ಯಾಕೆ ಇಂಪಾರ್ಟೆಂಟು ಅಂದರೆ, ಇಟ್ ಇಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಕೇರಳ. ಸೊ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಕೇರಳ ಯಾವುದು ಅಂತ KPSC ಏನಾದ್ರು ಕ್ವಶನ್ ಕೇಳಿದ್ರು ಅಂದರೆ ಅದಕ್ಕೆ ಶಾಷ್ಟಂಕೊಟ್ಟ ಲೇಕ್ ಅಂದರೆ ಆನ್ಸರ್ ಬರೀಬೇಕು. ಇನ್ನೊಂದು ವೆಂಬನಾಡ್ ಲೇಕ್ ಕೂಡ ಕೇರಳದಲ್ಲೇ ಇದೆ. ಇದು ಕೂಡ ಕೇರಳದಲ್ಲೇ ಇದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇಟ್ ಈಸ್ ಲಾಂಗೆಸ್ಟ್ ಫ್ರೆಶ್ ವಾಟರ್ ಅಲ್ಲ ಇದು, ಇಟ್ ಈಸ್ ರಾಂಗ್, ಇಟ್ ಈಸ್ ಫ್ರೆಶ್ ವಾಟರ್ ಅಲ್ಲ ಇದು, ಇಟ್ ಈಸ್ ಬ್ರಾಕಿಶ್ ಲಾಂಗೆಸ್ಟ್ ಬ್ರಾಕಿಶ್ ಲೇಕ್ ಇನ್ ಇಂಡಿಯಾ. ಬ್ರಾಕಿಶ್ ಅಂದರೆ ಏನಪ್ಪಾ ಅಂದರೆ ಸಾಲ್ಟ್ ಲೇಕ್ ಅಂತ ಅರ್ಥ. ಸೊ ವೆಂಬನಾಡ್ ಇಲ್ಲಿ ಫ್ರೆಶ್ ವಾಟರ್ ಅಂತ ಬರೆದ್ಬಿಟ್ಟಿದ್ದೀನಿ, ಫ್ರೆಶ್ ವಾಟರ್ ಅಲ್ಲ ಇದು, ಇಟ್ ಈಸ್ ಬ್ರಾಕಿಶ್ ಅಥವಾ ಸಾಲ್ಟ್ ಲೇಕ್. ಇಟ್ ಇಸ್ ದ ಲಾಂಗೆಸ್ಟ್ ಬ್ರಾಕಿಶ್ ಲೇಕ್ ಇನ್ ಇಂಡಿಯಾ, ವೆಂಬನಾಡ್. ಹಾಗಾಗಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಉಲಾರ್ ಲೇಕ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಅದು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ. ಸೊ ಲಾಂಗೆಸ್ಟ್ ಬ್ರಾಕಿಶ್ ಲೇಕ್ ಯಾವುದು ಅಂದರೆ ವೆಂಬನಾಡ್ ಆನ್ಸರು, ಲಾಂಗೆಸ್ಟ್ ಬ್ರಾಕಿಶ್ ಲೇಕ್ ಯಾವುದು ಅಂದರೆ ವೆಂಬನಾಡ್ ಆನ್ಸರು, ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಯಾವುದು ಅಂದರೆ ಉಲಾರ್ ಆನ್ಸರು. ಸೊ ಇದಿಷ್ಟು 10 ವೆರಿ ಇಂಪಾರ್ಟೆಂಟ್ ಒನ್. ಇನ್ನೊಂದು ರೀಸೆಂಟ್ಲಿ 10 ಆ್ಯಡ್ ಮಾಡಿದ್ದಾರೆ ಅಂತ ಏನು ಹೇಳಿದೆ, ಅದರಲ್ಲಿ ಒಂದರ ಹೆಸರು ನೆನ್ಪಿಟ್ಕೊಂಡ್ರೆ ಸಾಕು, ಇನ್ನು ಉಳಿದಿದ್ದು 9 ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ. ಅದು ಯಾವುದು ಅಂದರೆ ನಂದು ಮಧಮೇಶ್ವರ್. ಇದು ಯಾಕೆ ಇಂಪಾರ್ಟೆಂಟು ಅಂದರೆ, ಇಟ್ ಈಸ್ ದ ಫಸ್ಟ್ ವೆಟ್ಲ್ಯಾಂಡ್ ಸೈಟ್ ಫ್ರಮ್ ಮಹಾರಾಷ್ಟ್ರ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ ದ ನೆಕ್ಸ್ಟ್ ಸೆಷನ್ ಆಫ್ ಮೈನ್ ಇನ್ನಷ್ಟು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಥವಾ ಇನ್ನಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಸ್ಟೇ ಹೆಲ್ದಿ, ಸ್ಟೇ ಫಿಟ್ ಆ್ಯಂಡ್ ಈಟ್ ವೆಲ್, ಡೂ ವೆಲ್. ಥ್ಯಾಂಕ್ ಯು.